अमृतं संस्कृतं मित्र सरसं सरलं वचः भाषासु महनीयं यत् ಜ್ಞಾನ ವಿಜ್ಞಾನ ಪೋಷಕಂ. ಶ್ರೀ ಗುರುಭ್ಯೋ ನಮಃ. ನಮ್ಮ ಸಂಸ್ಕೃತವು ದೇವಭಾಷೆ, ಅಮೃತ ಭಾಷೆ, ಗೀರ್ವಾಣ ಭಾಷೆ, ಹೀಗೆ ಅನೇಕ ನಾನಾ ವಿಧದ ಸಮನಾರ್ಥಕ ಪದಗಳಿಂದ ಈ ಒಂದು ಭಾಷೆಯು ಈ ಲೋಕದಲ್ಲಿ ಸುಪ್ರಸಿದ್ಧಿಯನ್ನ ಪಡೆದಿದೆ. ನಮ್ಮ ಸಂಸ್ಕೃತವು ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ, ಅಮೃತಂ ಸಂಸ್ಕೃತಂ ಮಿತ್ರ ಸರಸಂ ಸರಳಂ ವಚಃ ಭಾಷಾಸು ಮಹನೀಯಂ ಯತ್ ಜ್ಞಾನ ವಿಜ್ಞಾನ ಪೋಷಕಂ. ನಮ್ಮ ಸಂಸ್ಕೃತವು ಅಮೃತವಾಗಿದೆ, ಸರಳವಾಗಿದೆ, ಸುಲಲಿತವಾಗಿದೆ, ಸುಲಭವಾಗಿದೆ, ಸರಸವಾಗಿದೆ. ಹಾಗೆ ಈ ಒಂದು ಸಂಸ್ಕೃತ ಭಾಷೆಯು ಜ್ಞಾನದ ಮತ್ತು ವಿಜ್ಞಾನದ ಪೋಷಕವಾಗಿದೆ. ಆ ರೀತಿಯಾದಂತಹ ಸಂಸ್ಕೃತದಲ್ಲಿ ಹಲವಾರು ಮಹಾನ್ ಗ್ರಂಥಗಳು ಆಗಿ ಹೋಗಿವೆ. ಕಾಳಿದಾಸನ 2 ಮಹಾಕಾವ್ಯಗಳಿರಬಹುದು, 2 ಖಂಡ ಕಾವ್ಯಗಳಿರ್ಬೋದು, 3 ನಾಟಕಗಳಿರ್ಬೋದು. ಇವೆಲ್ಲವೂ ಕೂಡ ಸಂಸ್ಕೃತದಲ್ಲೇ ಇದೆ. ಭಾಸನ, ಹಾಗೆ ಬಾಣಭಟ್ಟಾದಿಗಳ, ವೇದವ್ಯಾಸರ ಮಹಾಭಾರತ, ರಾಮಾಯಣ, ವಾಲ್ಮೀಕಿಗಳು ರಚಿಸಿರುವಂತಹ ರಾಮಾಯಣ, ಇವೆಲ್ಲವೂ ಕೂಡ ನಮ್ಮ ಮಾತೃಭಾಷೆಯಾದಂತಹ ಸಂಸ್ಕೃತದಲ್ಲೇ ಇದೆ. ಏನಕ್ಕೆ ಈ ಒಂದು ಸಂಸ್ಕೃತಕ್ಕೆ ಅಷ್ಟು ಮಹತ್ವ ಅಂತ ಹೇಳಿದ್ರೆ, ಈ ಒಂದು ವಿಶ್ವದಲ್ಲಿ ಮಾತನಾಡುವಂತಹ ಎಲ್ಲ ಭಾಷೆಗಳಿಗೂ ಆಧಾರ ಸ್ತಂಭದಂತಿರುವುದು, ಹಾಗೆ ಮೂಲ ಬೇರು, ತಾಯಿ ಬೇರು, ಆ ರೀತಿಯಾದಂತಹ ರೂಪುರೇಷೆಯನ್ನ ಕೊಟ್ಟಿರೋದು ನಮ್ಮ ಸಂಸ್ಕೃತ ಭಾಷೆ ಅಂತ ಹೇಳಿದ್ರೆ ಯಾವುದೇ ತಪ್ಪಾಗಲಾರದು. ಯಾಕಂತ ಹೇಳಿದ್ರೆ, ನಾವು ತಾಯಿಗೆ ಆಂಗ್ಲ ಭಾಷೆಯಲ್ಲಿ ಮಾ ಅಂತ ಕರೆದ್ರೆ ಸಂಸ್ಕೃತದಲ್ಲಿ ಮಾತಾ ಅಂತ ಕರಿತೀವಿ. ಮಾತಾ ಎನ್ನುವ ಶಬ್ದವೇ ಮಾ ಎಂದು ಪರಿವರ್ತನೆಗೊಂಡಿದೆ. ಈ ರೀತಿಯಾದಂತ ಅನೇಕ ಪದಗಳು ನಮ್ಮ ಸಂಸ್ಕೃತ ಭಾಷೆಯಿಂದ ಬೇರೆ ಭಾಷೆಗಳಿಗೆ ತರ್ಜುಮೆಯಾಗಿರುವುದನ್ನ ನಾವು ಕಾಣಬಹುದು. ಇನ್ನು ನಮ್ಮ ಸಂಸ್ಕೃತ ಭಾಷೆಯಲ್ಲಿ 4 ವೇದಗಳನ್ನ ಕಾಣಬಹುದು. ಯಾವ್ಯಾವುದು ಅಂತ ಹೇಳಿದ್ರೆ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ಈ 4 ವೇದಗಳು ನಮಗೆ ತುಂಬಾ ಮುಖ್ಯವಾದವುಗಳು. ಅದರಲ್ಲಿ ಋಗ್ವೇದವು ಅನೇಕ ಅಂಶಗಳನ್ನ ಹೇಳ್ಕೊಡುತ್ತೆ, ಯಜುರ್ವೇದವು ಅನೇಕ ಅಂಶಗಳನ್ನ ಹೇಳ್ಕೊಡುತ್ತೆ, ಸಾಮವೇದ, ಅಥರ್ವ ವೇದಗಳು ಕೂಡ ಸಂಸ್ಕೃತ ಭಾಷೆಯಲ್ಲೇ ಇದೆ. ಹಾಗೆ ನಾವು ಷಡಂಗಗಳನ್ನ ಕಾಣ್ಬೋದು. ಶಿಕ್ಷಾ, ವ್ಯಾಕರಣಂ, ಛಂದೋ, ನಿರುಕ್ತಂ, ಜ್ಯೋತಿಷಂ ತಥಾ ಕಲ್ಪಶ್ಚೇತಿ ಷಡಂಗಾನಿ ವೇದಸ್ಯಾಹುರ್ಮನೀಷಿಣಃ. ಇನ್ನೊಮ್ಮೆ ಹೇಳ್ತೀನಿ. ಶಿಕ್ಷಾ, ವ್ಯಾಕರಣಂ, ಛಂದೋ, ನಿರುಕ್ತಂ, ಜ್ಯೋತಿಷಂ ತಥಾ ಕಲ್ಪಶ್ಚೇತಿ ಷಡಂಗಾನಿ ವೇದಸ್ಯಾಹುರ್ಮನೀಷಿಣಃ. ಶಿಕ್ಷಾ, ವ್ಯಾಕರಣ, ಛಂದ, ನಿರುಕ್ತ, ಜ್ಯೋತಿಷ್ಯ, ಹಾಗೆ ಕಲ್ಪ, ಹೀಗೆ 6 ಷಡಂಗಗಳನ್ನ ನಾವು ಕಾಣಬಹುದು. ಹೀಗಿರ್ಬೇಕಾದ್ರೆ ಆ ಷಡಂಗಗಳು ಯಾವ ಯಾವ ಸ್ಥಾನದಲ್ಲಿದೆ ಅಂತ ಹೇಳಿದ್ರೆ, ಈ ಒಂದು ವೇದವು ನಮ್ಮ ದೇಹವಾದರೆ ದೇಹದ 6 ಅಂಗಗಳನ್ನ ಷಡಂಗಗಳು ಅಂತ ಹೇಳ್ತಾರೆ. ಅದು ಹೇಗೆ ವಿಭಾಗವನ್ನ ಹೊಂದಿದೆ ಅಂತ ಹೇಳಿದ್ರೆ, ಛಂದಃ ಪಾದೌ ತು ವೇದಸ್ಯ ಹಸ್ತೋ ಕಲ್ಪೋಥ ಪಠ್ಯತೆ ಜ್ಯೋತಿಷಾಮಯನಂ ಚಕ್ಷುಃ ನಿರುಕ್ತಂ ಶ್ರೋತ್ರಮುಚ್ಯತೆ ಶಿಕ್ಷಾಘ್ರಾಣಂ ತು ವೇದಸ್ಯ ಮುಖಂ ವ್ಯಾಕರಣಂ ಸ್ಮೃತಂ ತಸ್ಮಾತ್ ಸಾಂಗಮದೀತ್ಯೈವ ಬ್ರಹ್ಮಲೋಕೆ ಮಹೀಯತೆ. ಇದರ ಅರ್ಥ ಏನಂತ ಹೇಳಿದ್ರೆ, ಛಂದಃ ಪಾದೌ ತು ವೇದಸ್ಯ, ಈ ಒಂದು ವೇದ ಪುರುಷನ ಪಾದವು ಛಂದವಾಗಿದೆ. ಹಸ್ತೌ ಕಲ್ಪೋಥ ಪಠ್ಯತೆ, ವೇದ ಪುರುಷನ ಕಾಲುಗಳು ಛಂದವಾದರೆ ವೇದ ಪುರುಷನ ಕೈಗಳು ಕಲ್ಪವು. ವೇದ ಪುರುಷನ ಕಣ್ಣುಗಳು ಜ್ಯೋತಿಷ್ಯ, ವೇದ ಪುರುಷನ ಶ್ರೋತ್ರವು ನಿರುಕ್ತ. ಹಾಗೆ ಶಿಕ್ಷಾಘ್ರಾಣಂ ತು ವೇದಸ್ಯ ಮುಖಂ ವ್ಯಾಕರಣಂ ಸ್ಮೃತಂ, ವೇದ ಪುರುಷನ
ಮೂಗು ಶಿಕ್ಷಾ, ಹಾಗೆ ವೇದ ಪುರುಷನ ವೇದಸ್ಯ ಮುಖಂ ವ್ಯಾಕರಣಂ ಸ್ಮೃತಂ. ಶಿಕ್ಷಾ ಅನ್ನೋದು ವೇದ ಪುರುಷನ ಮೂಗಾದರೆ, ಹಾಗೆ ವ್ಯಾಕರಣ ಅನ್ನೋದು ವೇದ ಪುರುಷನ ಮುಖವಾಗಿರುತ್ತೆ. ಹೀಗೆ 6 ಅಂಗಗಳನ್ನ ಈ ವೇದ ಪುರುಷನಲ್ಲಿ ವಿಂಗಡಿಸಲಾಗಿದೆ. ಈ ರೀತಿಯಾದಂತಹ ಸಂಸ್ಕೃತ ವಾಂಗ್ಮಯವು ಶ್ರೀಮಂತವಾದಂತಹ ಭಾಷೆಯಾಗಿದೆ. ಈ ಒಂದು ಸಂಸ್ಕೃತ ವಾಂಗ್ಮಯದಲ್ಲೇ ಅಂದ್ರೆ ಸಂಸ್ಕೃತದಲ್ಲೇ 18 ಉಪನಿಷತ್ಗಳನ್ನ ಕಾಣ್ಬೋದು. ಮದ್ವಯಂ ಭದ್ವಯಂ ಚೈವ ಭ್ರತ್ರಯಂ ವಚತುಷ್ಟಯಂ ಅನಾಫಲಿಂಗ ಕೂಸ್ಕಾನಿ ಪುರಾಣಾನಿ ಪ್ರಚಕ್ಷತೆ ಅಂತ ಹೇಳಿದ್ರೆ 18 ಪುರಾಣಗಳನ್ನ ಈ ಒಂದು ಶ್ಲೋಕದಲ್ಲಿ ವಿವರಿಸಲಾಗಿದೆ. ಹಾಗೆ 18 ಪುರಾಣಗಳಾಗಿರಬಹುದು, ಕಾಳಿದಾಸ ವಿರಚಿತ ಕಾವ್ಯಗಳಾಗಿರಬಹುದು, ಭಾಸಾದಿ ರಚಿತ ನಾಟಕಗಳಾಗಿರಬಹುದು, ಬಾಣಭಟ್ಟನ ಕಾದಂಬರಿ ಎಂಬ ಗ್ರಂಥವಾಗಿರಬಹುದು, ಇವೆಲ್ಲವೂ ಕೂಡ ನಮ್ಮ ಸಂಸ್ಕೃತ ಭಾಷೆಯಲ್ಲಿಯೇ ಇದೆ. ಇನ್ನೂ ಹೆಚ್ಚಿನದ್ದಾಗಿ ನಾವು ತಿಳಿದುಕೊಳ್ಬೇಕಂತ ಹೇಳಿದ್ರೆ ಸಂಸ್ಕೃತದಲ್ಲಿ ವಿಜ್ಞಾನವೂ ಕೂಡ ಇದೆ. ಸಂಸ್ಕೃತೆ ವಿಜ್ಞಾನಂ ಇತಿ ಕಥಯಂತಿ ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ವಿಜ್ಞಾನ ಇದೆ. ಹಾಗೆ ಸಂಸ್ಕೃತದಲ್ಲಿ ಗಜಶಾಸ್ತ್ರ, ಅಶ್ವಶಾಸ್ತ್ರ, ರಸಾಯನಶಾಸ್ತ್ರ, ವಿಮಾನಶಾಸ್ತ್ರ, ಭೌತಶಾಸ್ತ್ರ, ಜೀವಶಾಸ್ತ್ರಾದಿಗಳು ಶಾಸ್ತ್ರಗಳು ನಮ್ಮ ಸಂಸ್ಕೃತ ವಾಂಗ್ಮಯದಲ್ಲಿ ಕಾಣಬಹುದು. ಈಗ ಉದಾಹರಣೆಗೆ ನಾವು ನೋಡ್ಬೇಕಂತ ಹೇಳಿದ್ರೆ ಇಡೀ ಒಂದು ಪ್ರಪಂಚಕ್ಕೆ ಮೊದಲ ಗಣಿತ ಗ್ರಂಥ ಯಾವುದು ಅಂತ ಹೇಳಿದ್ರೆ ಲೀಲಾವತಿ ಅಂತ ಹೇಳಿದ್ರೆ ಅದನ್ನ ಬರ್ದಿರೋರು ಭಾಸ್ಕರಾಚಾರ್ಯರು. ಈ ರೀತಿಯಾದಂತಹ ಸಂಸ್ಕೃತದಲ್ಲಿ ಗಣಿತಶಾಸ್ತ್ರ ಕೂಡ ಇದೆ. ಹಾಗೆ ಇಡೀ ಒಂದು ಜಗತ್ತಿಗೆ ಸೊನ್ನೆಯನ್ನ ಅಂದ್ರೆ ಶೂನ್ಯವನ್ನ ಕಂಡು ಹಿಡಿದವನು ಆರ್ಯಭಟ. ಇದು ಕೂಡ ಸಂಸ್ಕೃತದಲ್ಲೇ ಇದೆ. ಈ ರೀತಿಯಾದಂತಹ ವಿಮಾನವನ್ನ ಕಂಡುಹಿಡಿದವರಾಗಿರ್ಬೋದು. ಅನೇಕ ವಿಚಾರಗಳು ನಮ್ಮ ಸಂಸ್ಕೃತ ವಾಂಗ್ಮಯದಲ್ಲಿ ನಾವು ತಿಳ್ಕೊಳ್ಬಹುದು. ಹಾಗೆ ಈಗಿನ ಕಾಲದಲ್ಲಿ ನಾವು ಕಲಿತಿರುವಂತಹ ಪೈಥಾಗೋರಸ್ ಪ್ರಮೇಯ ಆಗಿರಬಹುದು, ಅವೆಲ್ಲವೂ ಕೂಡ ನಮ್ಮ ಸಂಸ್ಕೃತದ ಪೂರ್ವಾಚಾರ್ಯರು ಉಲ್ಲೇಖಿಸಿದ್ದಾರೆ. ಅದನ್ನ ಬೋಧಾಯನ ಸೂತ್ರಗಳು ಅಂತ ಕರೀತಾ ಇದ್ರು. ಯಾವಾಗ ಆ ಬೋಧಾಯನ ಸೂತ್ರವು ಅರೇಬಿಯನ್ಗೆ ಹೋಯಿತು ಅವಾಗಿಂದ ಅರೇಬಿಯನ್ ಪದ್ಧತಿಯ ಪ್ರಕಾರ ಪೈಥಾಗೋರಸ್ ಪ್ರಮೇಯ ಅಂತ ಈಗ ಅದು ಪ್ರಸಿದ್ಧಿಯನ್ನ ಪಡೆದಿದೆ. ಈ ರೀತಿಯಾದಂತಹ ನಮ್ಮ ಸಂಸ್ಕೃತ ವಾಂಗ್ಮಯವು ಕೇವಲ ಭಾಷೆಯಲ್ಲ, ಅದು ಎಲ್ಲವನ್ನೂ ಕೊಡುವಂತಹ ಕಾಮಧೇನುವಾಗಿದೆ. ಈಗ ನಾವು ಈ ಒಂದು ಜಗತ್ತಿನಲ್ಲಿ ಟೆಸ್ಟ್ ಟ್ಯೂಬ್ ಬೇಬಿ ಅಂತ ಕರಿತೀವಿ. ಅದು ನಮ್ಮ ಮಹಾಭಾರತ ಕಾಲದಲ್ಲೇ ವೇದವ್ಯಾಸರು ರಚಿಸಿದ್ದಾರೆ. ಆ ದುರ್ಯೋಧನ ಹುಟ್ಟೋಕ್ಕಿಂತ ಮುಂಚೆ ಆ ಒಂದು ಮಡಿಕೆಯಲ್ಲಿ ಆ ಗಾಂಧಾರಿಯು ಮಾಂಸ ಪಿಂಡವನ್ನ ಇಟ್ಟು ನಂತರ ಮಗುವನ್ನಾಗಿ ಮಾಡ್ಕೋತಾಳೆ. ಈ ರೀತಿಯಾದಂತಹ ಪದ್ಧತಿಗಳು ನಮ್ಮ ಹಿಂದಿನ ಕಾಲದಲ್ಲಿ ಸಂಸ್ಕೃತದಲ್ಲಿ ಕೂಡ ಇತ್ತು ಅಂತ ಹೇಳಬಹುದು. ಇನ್ನು ನಮ್ಮ ಸಂಸ್ಕೃತ ವಾಂಗ್ಮಯದಲ್ಲಿ ಈ ರೀತಿಯಾದಂತಹ ಪದ್ಧತಿಗಳು ಹಾಗೆ ಈ ರೀತಿಯಾದಂತಹ ಲೋಕರೂಢಿಗಳು ನಮ್ಮ ಸಂಸ್ಕೃತ ವಾಂಗ್ಮಯದಲ್ಲಿ ಪೂರ್ವದಲ್ಲೇ ಕಾಣಬಹುದು. ಅದಕ್ಕಾಗಿ ಸಂಸ್ಕೃತ ಭಾಷೆಯು ಅಷ್ಟು ಪ್ರಮುಖವಾಗಿದೆ, ಪ್ರಾಮುಖ್ಯತೆಯನ್ನ ಪಡೆದಿದೆ. ಇನ್ನು ನಮ್ಮ ಸಂಸ್ಕೃತದಲ್ಲಿ ಆಯುರ್ವೇದವನ್ನ ಕೂಡ ಕಾಣಬಹುದು. ಈಗಿನ ಇಂಗ್ಲಿಷ್ ಮೆಡಿಸಿನ್ ಅಂತ ಅಂತೀವಲ್ವಾ, ಅದು ಬರೋಕ್ಕಿಂತ ಮುಂಚೆ ಆಯುರ್ವೇದವೇ ಎಲ್ಲದಕ್ಕೂ ಔಷಧಿಯನ್ನ ನೀಡ್ತಾ ಇತ್ತು. ಅಂತಹ ಆಯುರ್ವೇದ ಶಾಸ್ತ್ರ ಇರುವಂತದ್ದು ನಮ್ಮ ಸಂಸ್ಕೃತ ವಾಂಗ್ಮಯದಲ್ಲೇ. ಸುಶ್ರುತ, ಚರಕ, ವಾಗ್ಭಟಾದಿಗಳು ರಚಿಸಿರುವಂತಹ ಆಯುರ್ವೇದವಿರುವುದು ನಮ್ಮ ಸಂಸ್ಕೃತ ವಾಂಗ್ಮಯದಲ್ಲೇ. ಹಾಗೆ ಭರತನ ನಾಟ್ಯಶಾಸ್ತ್ರ ಇರಬಹುದು, ಹೇಗೆ ನಾಟಕಾದಿಗಳು ಮಾಡಬೇಕು ಅಂತ ವಿವರಿಸಿರುವುದು ಕೂಡ ಸಂಸ್ಕೃತ ಭಾಷೆಯಲ್ಲೇ. ಯಾವಾಗಲೂ ಕೂಡ ಒಂದು ನಾಟಕ ಅಂತ ಹೇಳಿದ್ರೆ ಅಲ್ಲಿ ಮರಣವನ್ನ ತೋರಿಸಬಾರದು, ಹಾಗೆ ಭೋಜನವನ್ನ ಮಾಡೋದು ತೋರಿಸಬಾರದು, ಸ್ನಾನವನ್ನ ಮಾಡೋದು ಸೂಚಿಸಬಾರದು ಅಂತ ಅನೇಕ ನಿಯಮಗಳನ್ನ ನಮ್ಮ ಭರತನು
ಬರೆದಿದ್ದಾರೆ. ಹಾಗೆ ನಮ್ಮ ಸಂಸ್ಕೃತದಲ್ಲಿ ನಾವು ನೋಡ್ಬೋದು ಆಯುರ್ವೇದ ಶಾಸ್ತ್ರ ಹೇಗೆ ನಮ್ಮ ಪೂರ್ವಜರು ಅಂತ ಹೇಳಿದ್ರೆ ಹಿರಿಯರು ಯಾವಾಗ್ಲೂ ಹೇಳ್ತಾ ಇದ್ರು, ಏನಾದ್ರೂ ಅನಾರೋಗ್ಯವನ್ನ ಬಂದ್ರೆ ತುಳಸಿಯನ್ನ ತಿನ್ಬೇಕು, ದೊಡ್ಡಪತ್ರೆಯನ್ನ ತಿನ್ಬೇಕು. ಎಲ್ಲವೂ ಉಲ್ಲೇಖ ಆಗಿರೋದು ಆಯುರ್ವೇದ ಶಾಸ್ತ್ರದಲ್ಲಿ. ಆ ಆಯುರ್ವೇದ ಶಾಸ್ತ್ರ ಇರುವಂತದ್ದು ನಮ್ಮ ಸಂಸ್ಕೃತ ವಾಂಗ್ಮಯದಲ್ಲಿ ಅಂತ ಹೇಳ್ಬೋದು. ಹಾಗಾದ್ರೆ ಆಯುರ್ವೇದದಲ್ಲಿ ಏನನ್ನ ಹೇಳ್ತಾರೆ? ಅಭ್ಯಂಗಮಾಚರೆ ನಿತ್ಯಂ ಸದರಾಶ್ರಮವಾತಃ ಅಂತ ಹೇಳಿದ್ರೆ ಪ್ರತಿದಿನ ಅಭ್ಯಂಗ ಸ್ನಾನವನ್ನ ಮಾಡಬೇಕು, ಹಾಗೆ ವ್ಯಾಯಾಮವನ್ನ ಮಾಡಬೇಕು, ಹಾಗೆ ವಾತ ಪಿತ್ತ ಕಫಾದಿ ದೋಷಗಳಿರುತ್ತೆ ಅದನ್ನ ಸಮಾನವಾಗಿ ಕಾಪಾಡ್ಕೊಳ್ಬೇಕು. ಈ ರೀತಿಯಾದಂತ ಅನೇಕ ಅಂಶಗಳನ್ನ ನಾವು ಸಂಸ್ಕೃತ ವಾಂಗ್ಮಯದಲ್ಲೇ ಕಾಣಬಹುದು. ಇನ್ನು ಹೆಚ್ಚಿನದ್ದಾಗಿ ಅಂತ ಹೇಳಿದ್ರೆ ಅಮರಕೋಶ ಅಷ್ಟಾಧ್ಯಾಯಿಗಳು ನಮ್ಮ ಸಂಸ್ಕೃತ ವಾಂಗ್ಮಯದಲ್ಲೇ ಇದೆ. ನಮ್ಮ ಅಮರಕೋಶವನ್ನ ಅಮರಸಿಂಹನು ರಚಿಸಿದ್ದಾನೆ. ಅದರಲ್ಲಿ 1500 ಶ್ಲೋಕಗಳಿದ್ದು ಆ ಒಂದು ಅಮರಕೋಶವು ಯಾವಾಗ್ಲೂ ಕೂಡ ಸಮಾನಾರ್ಥಕ ಪದವನ್ನ ನೀಡುತ್ತದೆ. ಹೇಗಂತ ಹೇಳಿದ್ರೆ ನಾವು ಭೂಮಿ ಅಂತ ಹೇಳಿದ್ರೆ ಭೂರ್ಭೂಮಿರಚಲಾನಂತ ಜರಾ ವಿಶ್ವಂಭರಸ್ತತ್ಸ್ಥಿತ ಧರಾಧರಿತ್ರಿ ಧರಣಿ ಕ್ಷೋಣಿ ಜಾಕಾಶ ಪೀಶಿತಿ. ಹಾಗೆ ಮಾನವ ಅಂತ ಹೇಳಿದ್ರೆ ಮನುಜ ನರಾಹ. ಹೀಗೆ ಅನೇಕ ಅಂಶಗಳನ್ನು ನಾವು ಅಮರಕೋಶದಲ್ಲಿ ಕಾಣಬಹುದು. ಮನುಷ್ಯ ಮಾನುಷ ಮರ್ತ್ಯ ಮನುಜ ಮಾನವ ನರಾಹ. ಹೀಗೆ ಅನೇಕ ಅಂಶಗಳನ್ನ, ಅದು ಸ್ತ್ರೀಲಿಂಗ ಶಬ್ದವೋ, ಅದು ಪುಲ್ಲಿಂಗ ಶಬ್ದವೋ, ನಪುಂಸಕಲಿಂಗ ಶಬ್ದವೋ ಅಂತ ನಾವು ತಿಳ್ಕೋಬಹುದು. ಯಾವುದು ಅಂತ ಅಂದ್ರೆ ಅಮರಕೋಶವು ಇದಕ್ಕೆ ಸಹಾಯವನ್ನ ಮಾಡುತ್ತೆ. ಇನ್ನು ಎಲ್ಲಾ ಶಬ್ದಗಳಿಗೂ ಏಕವಚನ, ದ್ವಿವಚನ, ಬಹುವಚನವನ್ನ ನಾವು ಸಂಸ್ಕೃತ ವಾಂಗ್ಮಯದಲ್ಲಿ ಮಾತ್ರ ಕಾಣಬಹುದು. ಈಗ ವೃಕ್ಷ ಅನ್ನೋದು ಕನ್ನಡದಲ್ಲಿ ನಪುಂಸಕಲಿಂಗ ಶಬ್ದವಾದ್ರೆ ವೃಕ್ಷ ಅನ್ನೋದು ಸಂಸ್ಕೃತದಲ್ಲಿ ಪುಲ್ಲಿಂಗ ಶಬ್ದ. ಹಾಗೆ ಲೇಖನಿ ಅನ್ನೋದು ಕನ್ನಡದಲ್ಲಿ ನಪುಂಸಕಲಿಂಗವಾದ್ರೆ ಸಂಸ್ಕೃತದಲ್ಲಿ ಅದು ಸ್ತ್ರೀಲಿಂಗ ಶಬ್ದ. ಈ ರೀತಿಯಾದಂತಹ ಶಬ್ದ ಭಂಡಾರವನ್ನೇ ಉಳ್ಳಂತಹದ್ದು ನಮ್ಮ ಸಂಸ್ಕೃತ ವಾಂಗ್ಮಯ. ಇನ್ನು ಅಷ್ಟಾಧ್ಯಾಯಿ 4000 ಸೂತ್ರಗಳನ್ನ ಹೊಂದಿದೆ, ಅದು ಕೂಡ ನಮ್ಮ ಸಂಸ್ಕೃತ ವಾಂಗ್ಮಯದಲ್ಲೇ ಇದೆ. ಇನ್ನು ನ್ಯಾಯಶಾಸ್ತ್ರ ಆಗಿರಬಹುದು, ಹಾಗೆ ಸಾಹಿತ್ಯ ಆಗಿರಬಹುದು, ಹಾಗೆ ವೇದಾಂತ ಆಗಿರ್ಬೋದು, ಇವೆಲ್ಲವೂ ಕೂಡ ನಮ್ಮ ಸಂಸ್ಕೃತ ವಾಂಗ್ಮಯದಲ್ಲೇ ಇದೆ. ಕಾಣಾದಂ ಪಾಣಿನೀಯಂ ಚ ಸರ್ವಶಾಸ್ತ್ರೋಪಕಾರಕಂ ಏಕೇನ ವೀನಃ ಕಾಣಸ್ತು ದ್ವಾಭ್ಯಾಮಂದಃ ಪ್ರಕೀರ್ತಿತಃ ಅಂತ. ಹೇಗೆ ನಮ್ಮ ದೇಹದಲ್ಲಿ 2 ಕಣ್ಣುಗಳು ಮುಖ್ಯವೋ ಹಾಗೆ ನಾವು 2 ಕಣ್ಣನ್ನ, ನಮ್ಮ ಕಣ್ಣು 2 ಸುಂದರವಾಗಿ ಎಲ್ಲವನ್ನ ದೃಷ್ಟಿಸಿ ನೋಡ್ಬೇಕಂತ ಹೇಳಿದ್ರೆ ಸಂಸ್ಕೃತ ವಾಂಗ್ಮಯದಲ್ಲಿ ತರ್ಕ ಹಾಗೂ ವ್ಯಾಕರಣ ಯಾವಾಗಲೂ ಕೂಡ ಕಣ್ಣುಗಳಿದ್ದಂತೆ. ಒಂದನ್ನು ಕಲಿಯದಿದ್ದರೆ 1 ಕಣ್ಣು ಹೋದಂತೆ, 2 ಕಲಿಯದಿದ್ದರೆ 2 ಕಣ್ಣು ಹೋದಂತೆ ಅಂತ ನಮ್ಮ ಪೂರ್ವಜರು ಹೇಳ್ತಾರೆ. ಅದಕ್ಕೋಸ್ಕರ ನಾವು ತರ್ಕ ವ್ಯಾಕರಣಾದಿಗಳನ್ನ ನಾವು ಪಠಿಸಬೇಕು. ಹಾಗೆ ವ್ಯಾಕರಣವನ್ನ ಪಠಿಸುವವರಿಗೆ ಭೂಮಿಯ ಮೇಲೆ ನಡೆದಾಡುವ ದೇವರು ಅಂತ ಕೂಡ ಕರೀತಾರೆ. ಹೀಗೆ ಒಂದು ಕಥೆ ಇದೆ. ಒಮ್ಮೆ ಆ ಬಾಲಕ ಇರ್ತಾನೆ. ಆ ಬಾಲಕನಿಗೆ ತಂದೆ ಉಪದೇಶ ಮಾಡ್ತಾನೆ. ಏನಂತ ಹೇಳಿದ್ರೆ, ಮಗು, ನೀನು ವ್ಯಾಕರಣವನ್ನ ಕಲಿಬೇಕು, ಆಗ ಮಾತ್ರ ನಿನ್ನ ಬದುಕು ಸರಾಗವಾಗಿ ನಡೆಯುತ್ತೆ. ಹೇಗಂತ ಹೇಳಿದ್ರೆ, ಸಂಸ್ಕೃತದಲ್ಲಿ 1 ಅಕ್ಷರವು ಬದಲಾದರೆ, ಅಂದ್ರೆ ಸಕಾರ ಇದ್ದ ಸ್ಥಳದಲ್ಲಿ ಶಕಾರ ಆದ್ರೂ ಕೂಡ ಅದು ಪದವೇ ಅನರ್ಥವಾಗಿ ಹೋಗುತ್ತೆ. ಏನಂತ ಹೇಳಿದ್ರೆ, ಶಕಲ ಸಕಲೋ ಮಾಭೂತ್ ಸ್ವಜನ ಸ್ವಜನ ಸಕ್ರ ಶಕ್ರತ್ ಅಂತ ಹೇಳಿದ್ರೆ, ಸ್ವಜನ ಅಂತ ಹೇಳಿದ್ರೆ ಸ್ವಜನ ಅಂತ ಹೇಳಿದ್ರೆ ನನ್ನ ಜನರು, ಶ್ವಜನ ಅಂತ ಹೇಳಿದ್ರೆ ನಾಯಿಯ ಜನರು ಅಂತ.
ಆ ರೀತಿಯಾದಂತ ಅನರ್ಥವನ್ನ ಕೊಡುತ್ತೆ. ಅದಕ್ಕೋಸ್ಕರ ವ್ಯಾಕರಣವನ್ನ ನಾವು ಮುಖ್ಯವಾಗಿ ಕಲಿಬೇಕು. ಹಾಗೆ ನಮ್ಮ ಸಂಸ್ಕೃತ ವಾಂಗ್ಮಯವು ಎಲ್ಲಾ ವಾಂಗ್ಮಯಗಳಿಗೂ ಮಾತೃಭಾಷೆಯಾಗಿ ನಮ್ಮನ್ನ ಪೋಷಿಸ್ತಾ ಇದ್ದೆ. ಹಾಗೆ ಅನೇಕ ವಿಚಾರಗಳನ್ನ ನಾವು ನಮ್ಮ ಸಂಸ್ಕೃತ ವಾಂಗ್ಮಯದಲ್ಲಿ ತಿಳಿದುಕೊಳ್ಳಬಹುದು. ಹಾಗೆ ಮಹೇಶ್ವರ ಸೂತ್ರಗಳಾಗಿರಬಹುದು ಎಲ್ಲವೂ ಕೂಡ ಸಂಸ್ಕೃತದಲ್ಲೇ ಬರುವಂಥದ್ದು. ಹಾಗೆ ನಾವು ನಮ್ಮ ಸೂರ್ಯವನ್ನ ಆಧಾರ ದೇವತೆ ಅಂತ ಕರಿತೀವಿ. ಇದನ್ನ ಕೂಡ ಉಪನಿಷತ್ತಲ್ಲಿ ಉಲ್ಲೇಖ ಮಾಡಿದ್ದಾರೆ. ಮಿತ್ರೋದಾಧಾರ ಪೃಥ್ವಿ ಮುತದ್ಯ ಮಿತ್ರ ಕೃಷ್ಟಿ ಅಂತ ಹೇಳಿದ್ರೆ ಈ ಭೂಮಿಯನ್ನ ರಕ್ಷಿಸುತ್ತಿರುವವನು ಆ ದೇವತೆಯಾದಂತಹ ಸೂರ್ಯನೇ, ಅವನಿಗೆ ನಾನು ವಂದಿಸುತ್ತೇನೆ ಅಂತ ಉಪನಿಷತ್ನಲ್ಲಿ ಉಲ್ಲೇಖವಾಗಿರುವಂತಹ ಸಂಗತಿಯಾಗಿದೆ. ಈಗ ಈ ರೀತಿಯಾದಂತಹ ಈಗಿನ ವಿಜ್ಞಾನಿಗಳು ಭೂಮಿಗೆ ಮತ್ತು ಸೂರ್ಯನಿಗಿರುವಂತಹ ವ್ಯತ್ಯಾಸ ಅಂತರವನ್ನ ಈಗಿನ ವಿಜ್ಞಾನಿಗಳು ಹೇಳಿದ್ರೆ, ಹಿಂದಿನ ಕಾಲದಲ್ಲಿ ಅನೇಕ ಮುನಿಗಳು ಕೂಡ ಈ ಒಂದು ವಿಷಯದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಆ ರೀತಿಯಾದಂತಹ ಸಂಸ್ಕೃತ ವಾಗ್ಮಯ ನಮ್ಮದು. ಹೇಗೆ ದೇವರು ಎಲ್ಲೂ ಇಲ್ಲ ಅಂತ ಹೇಳ್ತಾರೆ, ಎಲ್ಲಾ ಕಡೆ ಇದ್ದಾರೆ ಅಂತಾನು ಹೇಳ್ತಾರೆ. ಇದನ್ನು ಕೂಡ ನಮ್ಮ ಸಂಸ್ಕೃತ ವಾಂಗ್ಮಯದಲ್ಲಿ ಪರಿಷತ್ ಅಲ್ಲಿ ಹೇಳಿದ್ದಾರೆ. ಏಕೋ ದೇವ ಸರ್ವಭೂತೇಷು ಗೂಢಃ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಕರ್ಮಾಧ್ಯಕ್ಷ ಸರ್ವಭೂತಾದಿವಾಸಃ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ ತೇನ ತ್ಯಕ್ತೇನ ಭುಂಜೀಥಾಹ ಮಾಘೃತಸ್ವಸ್ಯ ಸ್ವಿಗ್ಧನಂ. ಈ ರೀತಿಯಾದಂತಹ ಅನೇಕ ಶ್ಲೋಕಗಳ ಭಾಂಡಾಗಾರವು ನಮ್ಮ ಸಂಸ್ಕೃತದಲ್ಲೇ ಇದೆ. ಹಾಗೆ ಶಂಕರಾಚಾರ್ಯರು ರಚಿಸಿರುವಂತಹ ಶಿವಾನಂದ ಲಹರಿಯಾಗಿರಬಹುದು, ದಕ್ಷಿಣಾಮೂರ್ತಿ ಸ್ತೋತ್ರ ಆಗಿರಬಹುದು, ಸೌಂದರ್ಯ ಲಹರಿಯಾಗಿರ್ಬೋದು, ಗುರುವಷ್ಟಕ ಆಗಿರ್ಬೋದು, ಇವೆಲ್ಲವೂ ಕೂಡ ಅರ್ಥಪೂರ್ಣವಾದಂತಹ ಶ್ಲೋಕಗಳಾಗಿದ್ದು ಸಂಸ್ಕೃತ ವಾಂಗ್ಮಯದಲ್ಲೇ ಇದೆ. ಇದನ್ನ ನಾವು ತಿಳ್ಕೋಬೇಕು. ಹಾಗಾದ್ರೆ ಸಂಸ್ಕೃತವನ್ನ ದೇವ ಭಾಷೆ ಅಂತ ಏನಕ್ಕೆ ಕರೀತಾರೆ? ಅವರು ಎಲ್ಲರೂ ಹೇಳ್ತಾರೆ ದೇವ ಭಾಷೆ ಅಂತ ಹೇಳಿದ್ರೆ ಹಿಂದಿನ ಕಾಲದಲ್ಲಿ ದೇವರು ಸಂಸ್ಕೃತದಲ್ಲೇ ಮಾತನಾಡ್ತಿದ್ರು, ಅದಕ್ಕೋಸ್ಕರ ಅದನ್ನ ದೇವ ಭಾಷೆ ಅಂತ ಕರೀತಾರೆ ಅಂತ ಹೇಳ್ತಿದ್ರು. ನಿಜಕ್ಕೂ ಅಲ್ಲ. ಏನಂತ ಹೇಳಿದ್ರೆ ದೇವತೆ ಅಂತ ಹೇಳಿದ್ರೆ ಅಮರ ನಿರ್ಜರ ದೇವ ಸ್ತ್ರಿದಶ ವಿಭುಧ ಸುರಾಹ ಅಂತ ಹೇಳ್ತಾರೆ. ಅಂದ್ರೆ ಅಮರರು, ನಮರಹ ಅಮರಹ ಅಂತ ಹೇಳಿದ್ರೆ ಅವರಿಗೆ ಮರಣ ಅನ್ನೋದಿಲ್ಲ. ಯಾಕಂತ ಹೇಳಿದ್ರೆ ಅವರು ಅಮರರು. ಆ ರೀತಿಯಾದಂತ ಅಮರತ್ವವನ್ನ ಪಡೆದಿದ್ದದ್ದು ಸಂಸ್ಕೃತ ಭಾಷೆ. ತ್ರಿಕಾಲಕ್ಕೂ ಕೂಡ ನಮ್ಮ ಸಂಸ್ಕೃತ ಭಾಷೆ ಉಪಯೋಗಕ್ಕಿದೆ. ಅಂದ್ರೆ ಭೂತಕಾಲದಲ್ಲಿಯೂ ಸಂಸ್ಕೃತ ಇತ್ತು, ಆಧುನಿಕ ಕಾಲದಲ್ಲೂ ಇದೆ, ಭವಿಷ್ಯತ್ ಕಾಲದಲ್ಲೂ ಕೂಡ ನಮ್ಮ ಸಂಸ್ಕೃತ ಅನ್ನೋದು ರೂಢಿಯಲ್ಲಿರುತ್ತೆ. ಅದಕ್ಕೋಸ್ಕರ ದೇವ ಭಾಷೆ, ಅಮರ ಭಾಷೆ, ಹೀಗೆ ಅನೇಕ ರೀತಿಯಿಂದ ಗೀರ್ವಾಣ ಭಾಷೆ, ಭಾರತಿ, ಹೀಗೆ ಅನೇಕ ನಾನಾರ್ಥಕ ಪದಗಳಿಂದ ನಮ್ಮ ಸಂಸ್ಕೃತವನ್ನ ಕರೀತಾರೆ. ಹಾಗಾದ್ರೆ ಸಂಸ್ಕೃತ ಒಂದು ಭಾಷೆನಾ ಅಂತ ಪ್ರಶ್ನೆ ಬರುತ್ತೆ. ಸತ್ಯಕ್ಕೂ ಹೇಳ್ಬೇಕಂತ ಹೇಳಿದ್ರೆ ಸಂಸ್ಕೃತ ಒಂದು ಭಾಷೆ ಅಲ್ಲ. ಅದರಲ್ಲಿರುವಂತಹ ಜ್ಞಾನವನ್ನ ನಾವು ತಿಳ್ಕೊಳ್ತಾ ಹೋಗ್ಬೇಕು. ಆಗ ಮಾತ್ರ ಶ್ರೇಷ್ಠರಾಗಲು ಸಾಧ್ಯ. ಎಲ್ಲಾ ಭಾಷೆಗಳಿಗೂ ಮಾತೃಭಾಷೆಯಂತಿರುವಂತಹ ನಮ್ಮ ಸಂಸ್ಕೃತವನ್ನ ಅಧ್ಯಯನ ಮಾಡೋಣ. ಯಾವಾಗಲೂ ಕೂಡ ಈ ಒಂದು ಜಗತ್ತಿನಲ್ಲಿ ಒಬ್ಬ ವ್ಯಕ್ತಿ ಸಂಸ್ಕೃತವನ್ನ ಕಲಿತಿದ್ದಾನೆ ಅಂತ ಹೇಳಿದ್ರೆ ಆ ವ್ಯಕ್ತಿಗೆ ಗೌರವ ಕಡಿಮೆ ಇರುತ್ತೆ. ಆದ್ರೆ ಅದೇ ವ್ಯಕ್ತಿ ಮುಂದೆ ಒಂದು ದಿನ ಸಾಧನೆಯನ್ನ ಮಾಡಿ ಬಂದ್ರೆ ಎಲ್ಲರೂ ಕೂಡ ಸಂಸ್ಕೃತಕ್ಕೆ ಹೊಗಳುತ್ತಾರೆ. ಈ ರೀತಿಯಾದಂತಹ ಸಂಸ್ಕೃತ ಭಾಷೆ ಶ್ರೇಷ್ಠವಾಗಿದೆ. ಒಮ್ಮೆ ಒಬ್ಳು ಹುಡುಗಿ 5ನೇ ಕ್ಲಾಸಿಗೆ ಒಂದು ಗುರುಕುಲಕ್ಕೆ ಹೋಗಿ ಸೇರ್ತಾಳೆ. ಆ ಗುರುಕುಲದಲ್ಲಿ ಸಂಸ್ಕೃತ ಹೇಳ್ಕೊಡ್ತಾರೆ ಅಂತ ಆ ಮಗುವಿಗೆ ಅಂದ್ರೆ ಬಾಲಕಿಗೆ ತುಂಬಾ ಇಷ್ಟಪಟ್ಟವಳು ಹೋಗ್ತಾಳೆ. ಆಗ ಅವರ ಹತ್ತಿರದ ಸಂಬಂಧಿಗಳು ಹೇಳ್ತಾರೆ, ಇಲ್ಲ ಮಗು ಹೋಗ್ಬೇಡ,
ಸಂಸ್ಕೃತ ಅನ್ನೋದು ಮೃತ ಭಾಷೆಯಾಗಿದೆ. ಅದರಿಂದ ಯಾವುದೇ ಪ್ರಯೋಜನಗಳಿಲ್ಲ. ನಿನಗೆ ಬೇಕಾದ್ರೆ ನಾನೇ ಓದಿಸ್ತೀನಿ ಅಂತ ಕೂಡ ಹೇಳ್ತಾರೆ. ಆದ್ರೂ ಕೂಡ ದೃಢ ಮನಸ್ಸನ್ನ ಉಳ್ಳಂತ ಆ ಬಾಲಕಿ ಸಂಸ್ಕೃತಕ್ಕೆ ಸೇರ್ತಾಳೆ. ಹಾಗೆ ಅನೇಕ ಸಾಧನೆಯನ್ನ ಮಾಡಿ ಈ ಒಂದು ಭಾರತ ದೇಶಕ್ಕೆ ಕೊಡುಗೆಯನ್ನ ಕೊಡ್ತಾಳೆ. ಆ ಹುಡುಗಿಗೆ ಆಮೇಲೆ ಕರೀತಾರೆ, ಹತ್ತಿರ ಸಂಬಂಧಿಗಳು ಕರೆದು ಹೇಳ್ತಾರೆ, ಇಲ್ಲ, ನೀನು ಅಲ್ಲಿ ಕಲ್ತಿದ್ದೆ ಒಳ್ಳೇದಾಯ್ತು, ಸಂಸ್ಕೃತವನ್ನ ಕಲಿಬೇಕು, ನನ್ನ ಮಕ್ಕಳಿಗೂ ಕೂಡ ಸಂಸ್ಕೃತವನ್ನೇ ಕಲಿಸಿದ್ರೆ ಉತ್ತಮವಾಗ್ತಿತ್ತು ಅಂತ ಅಭಿಪ್ರಾಯವನ್ನ ಪಡ್ತಾರೆ. ಈ ರೀತಿಯಾದಂತ ಬದಲಾವಣೆಯನ್ನ ಆ ಸಂಸ್ಕೃತದಲ್ಲಿ ಮಾತ್ರ ನಾವು ಕಾಣಬಹುದು. ಯಾವುದೇ ರೀತಿಯಾದಂತಹ ಬೇರೆ ಹುದ್ದೆಗಳಲ್ಲಿ ಇಲ್ಲದಿರುವಂತಹ ಒಂದು ಗೌರವ ನಮ್ಮ ಸಂಸ್ಕೃತ ಭಾಷೆಯಲ್ಲಿದೆ. ಆ ಕಾರಣ ಯಾವಾಗಲೂ ಕೂಡ ಸಂಸ್ಕೃತವನ್ನ ತಿರಸ್ಕರಿಸೋದು ಬೇಡ. ಹೆಚ್ಚಾಗಿ ನಮ್ಮ ಸಂಸ್ಕೃತ ಭಾಷೆಯನ್ನ ಅಧ್ಯಯನ ಮಾಡೋಣ. ಕೇವಲ ಭಾಷೆಯಾಗಿ ಪರಿಗಣಿಸದೆ ಅದರಲ್ಲಿರುವಂತಹ ಸಾರವನ್ನ ತಿಳ್ಕೊಳ್ತಾ ನಾವು ಮುಂದೆ ಸಾಗಿದ್ರೆ ನಮ್ಮಲ್ಲಿರುವಂತಹ ಗುರಿಯನ್ನ ನಾವು ಶ್ರೇಷ್ಠ ವ್ಯಕ್ತಿಯಾಗಿ ನಮ್ಮ ಗುರಿಯನ್ನ ಬದಲಾಯಿಸಿಕೊಂಡು ನಾವು ಶ್ರೇಷ್ಠ ವ್ಯಕ್ತಿಗಳಾಗಬಹುದು. ಅದಕ್ಕೋಸ್ಕರ ನಾವು ಸಂಸ್ಕೃತವನ್ನ ಬುಡ ಸಮೇತ ಕಲಿಯೋಣ. ಎಷ್ಟೇ ಕಷ್ಟ ಬಂದರೂ ಸಂಸ್ಕೃತದಷ್ಟು ಸುಲಭ ಭಾಷೆ ಇನ್ನೊಂದಿಲ್ಲ. ಅದಕ್ಕೋಸ್ಕರ ನಾವು ಶ್ರಮವನ್ನ ಪಟ್ಟು ಸಂಸ್ಕೃತದ ಅಧ್ಯಯನವನ್ನ ಮಾಡೋಣ ಅಂತ ಹೇಳ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನ ಕೊಡ್ತೇನೆ. ಧನ್ಯವಾದ.